ಹಾಯ್, ನನ್ನ ಹೆಸರು ಪ್ರವೀಣ್ ಅಂತ. ನಾನು ಮೆಂಟಲ್ ಟುಗೆದರ್ ಆರ್ಗನೈಜೇಷನಲ್ಲಿ ಪ್ರಾಜೆಕ್ಟ್ ಅಸೋಸಿಯೇಟ್ ಆಗಿ ಮಾಡ್ತಿದ್ದೀನಿ. ಪ್ರಾಜೆಕ್ಟ್ ಅಸೋಸಿಯೇಟ್ ಅಂದರೆ ನಮ್ಮ ಕರ್ನಾಟಕದಲ್ಲಿರುವಂಥ ಕಾಲೇಜುಗಳಲ್ಲಿ ಏನು ಒಂದೊಂದು ಡಿಗ್ರಿ ಕಾಲೇಜ್ ಆಗ್ಬೋದು, ಒಂದು ಪಾಲಿಟೆಕ್ನಿಕ್ ಆಗ್ಬೋದು, ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಆಫ್ಲೈನಲ್ಲಿ ಹೋಗಿ ನಾನು ಸ್ಕಿಲ್ ಬಗ್ಗೆ ಟ್ರೈನ್ ಮಾಡೋದು ನನ್ನ ವರ್ಕ್ ಆಗಿದೆ. ನಾನು ಅದೇ ರೀತಿ ವರ್ಕ್ ಮಾಡ್ತಾ GFGC ಸಿರಾ ಅನ್ನೋ ಒಂದು ಕಾಲೇಜಿಗೆ ಕಳೆದ ಒಂದು 4-5 ತಿಂಗಳ ಹಿಂದೆ ನಾನು ಇಲ್ಲಿ ಬಂದಾಗ ಇಲ್ಲಿ ಪ್ರೇರಣಾ ಕೋರ್ಡಿನೇಟರ್ ಯಾರು ಅಂದಾಗ ತಿರುಮಲೇಶ್ ಸರ್ ಅಂತ ಹೇಳಿದರು. ಓಕೆ, ನಾನು ಅವ್ರ ಜೊತೆ ಮಾತಾಡಿದೆ ಮತ್ತು ನಮಗೆ ಪ್ರೋಗ್ರಾಮ್ಗೆ ಏನು ಬೇಕಿದೆ ಅದೆಲ್ಲ ಸಹಕಾರ ಕೊಟ್ಟರು. ಓಕೆ ಅಂದ್ಕೊಂಡು ಹೋದ್ವಿ. ನಂತರ ಅವರು ಫೀಡ್ಬ್ಯಾಕ್ ಕೊಟ್ಟರು, ಯಾವ ರೀತಿ ನಾವು ಮಾಡಿದ್ದೀವಿ, ಹೇಗಾಯಿತು ಪ್ರೋಗ್ರಾಮು, ಮತ್ತು ಅದರದ್ದೆಲ್ಲ ಏನೊಂದು ನ್ಯೂಸ್ ಥರನೇ ಕ್ರಿಯೇಟ್ ಮಾಡಿ ಆ ನ್ಯೂಸ್ ಒಂದು ಪೇಪರ್ ಆಗಿರ್ಬೋದು ಎಲ್ಲ ನಮಗೆ ಕಳಿಸಿಕೊಟ್ರು. ಅದು ತುಂಬ ಖುಷಿ ಆಯಿತು. ನಂತರ ಅವ್ರದ್ದು ಒಂದು ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ವಿಡಿಯೋಸು ನೋಡಿದಾಗ ಅನ್ನಿಸ್ತು, ಇಷ್ಟೊಂದು ಮಲ್ಟಿ ಟ್ಯಾಲೆಂಟ್ ಇದ್ದಾರೆ, ಹೇಗೆ ಇದು ಕಾಲೇಜಲ್ಲೂ ಇರ್ತಾರೆ ಮತ್ತು ಹೊರಗಡೆ ಎಲ್ಲೋ ಒಂದು ಕಡೆ ರಿಸೋರ್ಸ್ ಪರ್ಸನ್ ಆಗಿ ಹೋಗ್ತಾರೆ, ಮತ್ತು ಚಿಕ್ಕ ಕ್ವೈಟ್ ಹೇಳ್ತಿರ್ತಾರೆ, ಮತ್ತು ಸಮಥಿಂಗ್ ಸ್ಪೆಷಲ್ ಇದೆ ಅವರಲ್ಲಿ. ಏನಂತ ಹೇಳಬೇಕು ಅಂತ ಆಗಲ್ಲ. ಕೆಲವು ವಿಷಯಗಳು ನಾವು ತಿಳ್ಕೊಬೇಕಾದ್ರೆ ತುಂಬ ಕಡೆ ಸರ್ಚ್ ಮಾಡ್ತೀವಿ ಅಥವಾ ಏನೇನೋ ಹುಡುಕ್ತೀವಿ, ಅವೆಲ್ಲ ಮಾಡ್ತೀವಿ. ನಮ್ಗೆ ಅದ್ರ ಬದಲು ಈ ಥರ ಒಬ್ಬ ಮೆಂಟರ್, ತಿರುಮಲೇಶ್ವರ ಥರ ಒಬ್ಬ ಮೆಂಟರ್ ನಮಗಿದ್ರೆ ಅಷ್ಟು ಹುಡ್ಕೋ ಕೆಲಸ ಇಲ್ಲ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ತುಂಬ ಕೋಪರೇಟಿವ್ ಆಗಿರ್ತಾರೆ. ಎಲ್ಲೇ ಹೋಗ್ಬೋದು ಅಥವಾ ನಮ್ಮ ಜೊತೆ ಮಾತಾಡೋಗಾಗ್ಬೋದು, ಸ್ಟೂಡೆಂಟ್ ಜೊತೆ ಮಾತಾಡೋದಾಗ್ಬೋದು, ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ತುಂಬ ಖುಷಿಯಾಗುತ್ತೆ. ನಾನು ಈ ಥರ ಪರ್ಸನ್ನ ನಾನು ಎಲ್ಲೂ ನೋಡಿಲ್ಲ. ಅಂದರೆ ನಾವು ಹೋರಾಡ್ತೀವಿ, ತುಂಬ ಕಾಲೇಜಸಲ್ಲಿ ನಾವು ಹೋರಾಡ್ತೀವಿ, ಅದು ಇಷ್ಟು ಕೋಪರೇಟಿವ್ ಆಗಿ, ಇಷ್ಟು ನಮಗೆ ಸಪೋರ್ಟಾಗಿ ತುಂಬ ಚೆನ್ನಾಗಿ ನಿಂತ್ಕೊಳ್ತಾರೆ. ಮತ್ತು ಅವರಲ್ಲಿರೋ ರಿಸೋರ್ಸ್ನ ಆಗ್ಬೋದು ನಮ್ಮ ಜೊತೆಗೆ ಹೇಳ್ತಾರೆ, ಇನ್ನೂ ಇದು ಹೇಳ್ಬೋದಾಗಿತ್ತು, ನಿಮ್ಮಿಂದ ನಾವು ಇದು ತಿಳ್ಕೊಂಡ್ವಿ ಅಂತ ಅವರು ತಿಳ್ಕೊಳ್ತಾರೆ. ಇದು ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು. ಇವರ ವೀಡಿಯೋಸ್ ಇದೆ ಇನ್ನು ತುಂಬ ಯೂಟ್ಯೂಬಲ್ಲಿ, ನೀವು ನೋಡಿ ಮತ್ತು ನಿಮಗೂ ಒಂದು ಹೊಸ ಅನುಭವ ಆಗುತ್ತೆ. ತುಂಬ ಥ್ಯಾಂಕ್ ಯು.